ಸಾಹೇಬ್ರೆ, ಇಷ್ಟು ದಿನದಿಂದ ನಮ್ಮನ್ನು ನೋಡಿದ್ದೀರಾ ನೀವು? ನಾವು ಎಂದಾದರೂ ಕ್ಯಾಮೆ ಮಾಡ್ದಿರೋದನ್ನ ನೀವು ನೋಡ್ಬಿಟ್ಟಿದ್ದೀರಾ? ನಾವು ಎಷ್ಟು ಕಷ್ಟಪಟ್ಬಿಟ್ಟು ಕ್ಯಾಮೆ ಮಾಡ್ತೀವಿ ನೀವು ನೋಡಿದ್ದೀರಾ? ಹಾಂ, ನಾವು ಹೊಟ್ಟೆ ಬಟ್ಟೆ ಕಟ್ಬಿಟ್ಟು ಜೀವನ ಮಾಡೋರು, ಹಾಗೆಲ್ಲ ಮೈ ಸಪ್ಲು ಮಾಡ್ಕೊಂಡು ಜೀವನ ಮಾಡೋರಲ್ಲ. ನಾನು ನಮ್ಮ ಅತ್ತೆ ಎಲ್ಲನೂ ಕಷ್ಟಪಟ್ಕೊಂಡು ಈ ಮನೆಗೆ ಎಷ್ಟು ದಿನದಿಂದ ನಾವು ಮಾಡ್ತಾನೆ ಇದ್ದೀವಿ. ಒಂದು ಮಾತು ಇಲ್ಲಿ ಗಂಟೆ ಬಂದಿಲ್ಲ. ಇವಾಗ ಅಮ್ಮ ಚಿಕ್ಕಮ್ಮವ್ರು ಹಿಂಗೆಲ್ಲ ಮಾತಾಡ್ತಾವ್ರೆ ನಮಗೆ. ನೀವು ಕರ್ಸಿರೋದು ಕಾರಣ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ನಮ್ದೇನೋ ತೆಪ್ಪಿದ್ರೆ ಕ್ಷಮಿಸ್ಬಿಡಿ. ಇನ್ನೊಂದು ಕಿತ ನಾವು ಓದಿನೂ ಕ್ಯಾಲ್ಡಲ್ ಬೇಕಾರೆ ಮ್ಯಾಲಿಂದ ಕೆಡಿಕಾನ ಒರೆಸ್ಕೊಂಬಿಟ್ಟು ಬರ್ತೀವಿ. ದೊಡ್ಡಮ್ಮರು ಹೇಳಿದ್ರು, ದಿನ ಒಂದೊಂದು ಫ್ಲೋರ್ ಕ್ಲೀನ್ ಮಾಡಿ ಸಾಕು, 4 ಐತೆ, ನಿಮ್ಮ ಕೈಲಿ ಆಗೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಾವು ಹಂಗೆ ನಿಯ ಮಾಡ್ತಾಯಿದ್ವಿ. ಈಗ ಹೇಳಿ ದಿನ ಮ್ಯಾಲಿನ ಕೆಡಿಗಾನೂ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಕೆಲಸದಿಂದ ತೆಗಿಯೋದು ಅದು ಇದು ಮಾಡಬೇಡಿ. ಈ ಸಂಬಳ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಹೌದು ಸಾಹೇಬ್ರೆ, ನಿಮ್ಮ ಕೂಡ ಸಂಬಳ ನಂಬ್ಕೊಂಡು ಏನಿಗೆ ಜೀವನ ಮಾಡ್ತಿರೋದು. ನಾವು ಚೀಟಿ ಪಾಟಿ ಕೊಟ್ಟಬೇಕು, ಸಾಲ ಪಾಲ ತೀರಿಸ್ಬೇಕು. ದಯವಿಟ್ಟು ನಮ್ಮನ್ನು ಕೆಲಸದಿಂದ ತೆಗೆದಾಕಕ್ಕೆ ಹೋಗಬೇಡಿ. ನೀವು ಹೇಳ್ದಂಗೆ ಏನಿಯ ಕೇಳ್ತೀನಿ ಸಾಹೇಬ್ರೆ. ಅಡುಗೆ ಅಷ್ಟೇನಿಯ ನಿಮಗೆಲ್ಲ ರುಚಿಯಾಗಿ ಏನಿಯ ಮಾಡ್ಬಿಟ್ಟು ಆಗ್ತಾಯಿವ್ನಿ. ಆದರೆ ಯಾಕೆ ಇಷ್ಟ ಆಯ್ತಿಲ್ವೋ ಏನೋ ಗೊತ್ತಿಲ್ಲ. ನನಗೂ ಗೊತ್ತು ನಿಮ್ಮ ಹೆಂಡ್ತಿ ಅವ್ರಿಗೆ ಇಷ್ಟ ಆಗದಿದ್ದು ಅಡುಗೆ ಮಾಡ್ತಿದ್ದೀನಿ ನಾನು ಅಂತ ನಿಮಗೂ ಬೇಸರ ಐತಿ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡೋಣ, ನನಗೆ ಹೇಗೆ ಬರೋ ಅಷ್ಟರ ಅಡುಗೆ ನಾನು ಮಾಡಿಕ್ತಾ ಇದ್ದೀನಿ ನೋಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನಾಳೆಯಿಂದ ಅವ್ರಿಗೆ ಯಾವ ಥರ ಇಷ್ಟನೋ ಹೆಂಗೆ ಇಷ್ಟನೋ ಹಂಗೆ ಅಡುಗೆ ಮಾಡಿಬಿಟ್ಟು ಬಡಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಸಮಾಧಾನ ಸಮಾಧಾನ. ಸರಿ, ನೀವೆಲ್ಲ ಏನೋ ಕೇಳ್ತಾ ಇದ್ರಿ ಅಲ್ವಾ, ಒಂದು ವಾರ ರಜಾ ಕೊಡಿ, ಒಂದು 3 ದಿನ ರಜಾ ಕೊಡಿ, ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳ್ತಾ ಇದ್ರಿ ಅಲ್ವಾ? ಅಯ್ಯೋ, ಪರವಾಗಿಲ್ಲ ಬುದ್ಧರೆ. ಏನು ಬೇಡ ರಜಾ. ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ, ನೀವೇ ಕೇಳಿದ್ರಲ್ಲ, ನಂಗೊಂದು ವಾರ ರಜಾ ಬೇಕಿತ್ತು, ಯಾವಾಗ ಸಿಗುತ್ತೆ, ನಿಮ್ಮ ಮದುವೆಗೆ ನಮ್ಗೊಂದು ವಾರ ರಜಾ ಸಿಗುತ್ತೆ, ಎಂಜಾಯ್ ಮಾಡ್ಕೊಂಡಿರ್ತೀವಿ ಅಂತ ನೀವೇ ಹೇಳ್ತಾ ಇದ್ರಿ. ಹ್ಞೂ ಸರ್, ಹೇಳ್ತಾ ಇದ್ವಿ, ಹೇಳಿದ್ದೀವಿ. ನೋಡ್ರಿ, ನಿಮಗೆಲ್ಲ ಸ್ಯಾಲ್ರಿ ಕೊಟ್ಬಿಟ್ಟು ನಾನು ರಜಾ ಕೊಡ್ತೀನಿ, ಸರಿನಾ? ಸಂಬಳ ಎಲ್ಲ ಕೊಟ್ಟು ರಜಾ ಕೊಟ್ಟರೆ ನೀವು ಎಂಜಾಯ್ ಮಾಡ್ಕೊಬರೋಕ್ಕೇನು ಕಷ್ಟ ಆಗಲ್ಲ ಅನ್ಸುತ್ತೆ ಅಲ್ವಾ? ಎಲ್ಲರೂ ಒಂದೊಂದು ವಾರ ಹೋಗ್ಬಿಟ್ಟು ಆರಾಮಾಗಿ ಎಲ್ಲ ಓಡಾಡ್ಕೊಂಡು, ಈಗೆಲ್ಲ ಒಳ್ಳೆ ವೆದರ್ ಚೆನ್ನಾಗಿದೆ, ಟ್ರಿಪ್ ಹೋಗ್ಬಿಟ್ಟು ಬರ್ರಿ. ಧರ್ಮಸ್ಥಳ, ಕುಕ್ಕೆ, ಶೃಂಗೇರಿ, ಎಲ್ಲೆಲ್ಲಿ ಬೇಕು ಹೊರನಾಡು ಎಲ್ಲ ಓಡಾಡ್ಕೊಂಡ್ಬಿಟ್ಟು, ಏನಮ್ಮ ನಿಮಗೆಲ್ಲ ಫ್ರೀ ಬಸ್ ಐತೆ, ಓಡಾಡ್ಕೊಂಡ್ಬಿಟ್ಟು ಬನ್ನಿ, ಸರಿನಾ? ನಿಮಗೆ ಅಮೌಂಟ್ ನಾನು ಕೊಡ್ತೀನಿ. ಒಂದು ವಾರದ ನಾನು ಅಮೌಂಟ್ ನಿಮಗೆ ಕಟ್ ಮಾಡಲ್ಲ. ಅದಕ್ಕೂ ಸೇರಿ ಎಕ್ಸ್ಟ್ರಾ ನೀವು ಟ್ರಿಪ್ಗೆ ಹೋಗಕ್ಕೆ ಅಂತಲೇ ದುಡ್ಡು ಕೊಡ್ತೀನಿ. ಆರಾಮಾಗಿ ಎಲ್ಲರೂ ಓಡಾಡ್ಕೊಂಡ್ಬಿಟ್ಟು ಬನ್ನಿ. ಹೋದ್ರೆ ಮನೆ ಕೆಲಸ, ಅಡುಗೆ ಕೆಲಸ. ಅದೇ ನಿಮ್ಮ ಚಿಕ್ಕಮ್ಮವ್ರು ಹೇಳ್ತಾ ಇದ್ರಲ್ವಾ, ಅಯ್ಯೋ ನೀವೆಲ್ಲ ಅಡುಗೆ ಚೆನ್ನಾಗಿ ಮಾಡಲ್ಲ, ಮನೆ ಕೆಲಸ ಚೆನ್ನಾಗಿ ಮಾಡಲ್ಲ ಅಂತ. ಒಂದು ವಾರ ಅವರು ಟ್ರೈ ಮಾಡಲಿ ಅಲ್ವಾ? ಆಮೇಲೆ ಗೊತ್ತಾಗುತ್ತೆ ಅವ್ರಿಗೂ. ಅಯ್ಯೋ, ಅವರು ಸುಮ್ಮನೆ ನಾನು ಏನು ಹೇಳ್ತೀನಿ ಅದನ್ನು ಕೇಳಿ. ನಿಮ್ಗೆ ಹೇಳಿದ್ದೀನಲ್ವಾ, ಒಂದು ವಾರ ನಿಮ್ಮೆಲ್ರಿಗೂ ರಜಾ. ಆಮೇಲೆ ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ತಲೆನೇ ಕೆಡಿಸ್ಕೊಬೇಡಿ. ನಾನು ಕರೆದ್ರೂ ಕರಿಲ್ಲ ಅಂದ್ರೂ ನಿಮ್ಮ ಅಕೌಂಟಿಗೆ ದುಡ್ಡು ಮಾತ್ರ ಬೀಳ್ತಾ ಇರುತ್ತೆ. ರಚ್ಚು ಹಾ ಬಂದೆ. ಹೇಳಿ ಮಾವ. ನೀನು ಇವ್ರಿಗೆಲ್ಲ ಏನೋ ಹೇಳ್ತಾ ಇದ್ದಂತೆ, ಇವರೆಲ್ಲ ಕೆಲಸ ಚೆನ್ನಾಗಿ ಮಾಡಲ್ಲ, ಇವರು ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡಲ್ಲ, ನನಗೆ ಇಷ್ಟನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂತೆ. ಹಾ ಮಾವ, ಏನು ಕೆಲಸ ಸರಿಯಾಗಿ ಮಾಡಲ್ಲ. ಇವ್ರಂತೂ 10 ಪೈಸದ ಕೆಲಸ, ಒಂದು 10 ಪೈಸದ ಕೆಲಸನೂ ಏನು ಮಾಡಲ್ಲ ಮಾವ. ವೇಸ್ಟ್ ಮಾಡಿ ಸುಮ್ಮನೆ ದುಡ್ಡು ಇಸ್ಕೊಂಡು ತಗೊಂಡು ಹೋಗ್ತಾರೆ ಅಷ್ಟೇನೆ. ನೋಡಿ, ನಾನು ಅದಕ್ಕೇನೆ ಬೈದಿದ್ದು ಇವ್ರನ್ನ. ಇವರೆಲ್ಲ ಕ್ಯಾಮೆ ಸರಿಯಾಗಿ ಮಾಡಂಗಿದ್ರೆ ನಾನು ಯಾಕೆ ಬೈತಿದ್ದೆ? ಕೇಳಿಸ್ಕೊಂಡ್ರೆ ಎಲ್ರೂ ನಾನು ಹೆಂಡತಿ ಯಾಕೆ ಬೈತಾ ಇದ್ಲು, ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರ ಅನ್ನೋದಾಗಿದ್ರೆ ಪಾಪ ಇವಳು ಯಾಕೆ ಬೈತಾಳೆ? ಸುಮ್ಮನೆ ಬೈಯಕ್ಕೆ ಇವಳಿಗೆ ಏನಾದರೂ ತಿಕ್ಲ ಇಲ್ಲ ತಾನೇ? ಪಾಪ ತುಂಬ ಅಂದರೆ ತುಂಬ ಒಳ್ಳೆಯವಳು. ಆದರೆ ನೀವೇನೇ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಹೆಂಡತಿ ಸರಿಯಾಗಿ ಬೈದಿರೋದು ನಿಮ್ಮನ್ನ. ನನ್ನ ಗಂಡ ಇವತ್ತು ಫಸ್ಟು ನನ್ನ ಪರ ಮಾತಾಡ್ತಾವ್ರೆ. ನಮ್ಮಮ್ಮ ಹೇಳಿತ್ತು, ಎಲ್ಲ ಗಂಡಸ್ರು ಹೆಂಡ್ತಿಗೆ ಬಗ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ಇವಾಗ ಬಗ್ತಾವನೆ. ಇನ್ಮೇಲೆ ಈ ಮನೆ ಎಲ್ಲ ಅಂದೆ ಎಂಜಾಯ್ ಮಾಡ್ಕೊಂಡಿರೋದೇನೆ. ಸದ್ಯ ನನ್ನ ಗಂಡ ನನಗೆ ಸಿಕ್ಬಿಟ್ನಲ್ಲ, ಅಷ್ಟೇ ಸಾಕು. ಹೌದು, ಇವ್ರು ಯಾರು ಚೆನ್ನಾಗಿ ಕೆಲಸನೇ ಮಾಡಲ್ಲ. ಅಡುಗೆ ಅಂತ ಮಾಡ್ತಾನೆ, ಉಪ್ಪಿಟ್ಟಿಗೆ ಮಬ್ಬ ತರಕಾರಿನೇ ಹಾಕಲ್ಲ ಸರಿಯಾಗಿ. ಗೊತ್ತೇನು ಇವನು? ಬರೀ ಎಣ್ಣೆ ಒಯ್ದ್ಬಿಟ್ಟು ಮಾಡ್ತಾನೆ, ಪುಕ್ಸಟ್ಟೆ ಸಿಗ್ತದೆ ಅಂತ ಹೇಳ್ಬಿಟ್ಟು. ನಿನಗೆ ಇವ್ರು ಮಾಡೋ ಕೆಲಸ ಏನು ಇಷ್ಟ ಆಗ್ತಾ ಇಲ್ಲ ತಾನೆ? ಒಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ತಾನೆ ನಿನ್ಗಂತೂ? ಇಲ್ಲ ಮವ್ವ, ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಯಾರು ಅಷ್ಟೊಂದು ಕ್ಲೀನಾಗಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ನನಗನ್ನಿಸ್ತೈತೆ ಇವ್ರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನಾನು ಹೆಂಡತಿ ಹೇಳಿದ್ಮೇಲೆ ಮುಗೀತು, ಸರಿನಾ? ಇನ್ನ ನೀವು ಕೆಲಸ ಬಿಟ್ಬಿಟ್ಟು ಆರಾಮಾಗಿ ಇಲ್ಲಿಂದ ಹೋಗ್ಬೋದು, ಸರಿನಾ? ಮತ್ತೆ ಈ ಕಡೆ ತಲೆ ಹಾಕ್ಬೇಡಿ, ಸರಿನಾ? ಅಯ್ಯೋ, ಇವರು ಬುದ್ಧಿ ಕಲ್ಸಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ. ಹ್ಞೂ ಮತ್ತೆ ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ನನಗಂತೂ ಗೊತ್ತಿರಲಿಲ್ಲ. ನನಗಂತೂ ನೀವು ಮಾಡೋ ಕೆಲಸ ಎಲ್ಲ ಇಷ್ಟ ಆಗ್ತಾ ಇತ್ತು. ಆದರೆ ಏನು ಮಾಡೋಣ, ನಾನು ಹೆಂಡತಿಗೆ ನೀವು ಮಾಡೋ ಕೆಲಸ ಇಷ್ಟನೇ ಆಗ್ತಾ ಇಲ್ಲ ಸ್ವಲ್ಪನೂ. ಪಾಪ ಅವಳು ಈಗ ತಾನೇ ಬಂದವಳೆ, ನಮ್ಗೆ ಯಾವ ಥರ ಇಷ್ಟ ಆಗಬೇಕು ಅವಳಿಗೂ ಅದೇ ಥರ ಇಷ್ಟ ಆಗಬೇಕಲ್ವಾ? ನೀವೆಲ್ಲ ಮಾಡ್ತಿರೋ ಕೆಲಸ ಇವಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅವಳಿಗೂ ಬೆಲೆ ಕೊಡಬೇಕಲ್ವ ನಾನು? ಹೌದು. ರಚ್ಚು, ನೀನೆಲ್ಲೋ ಹೋಗ್ಬಿಟ್ಟೆ, ಆಕಾಶದಾಗ ತೇಲ್ತಾ ಇದೆಯಾ? ಅಯ್ಯೋ, ನನ್ನಂಥ ಅದೃಷ್ಟವಂತೆ ಭೂಮಿ ಮ್ಯಾಲೆ ಯಾರೂ ಇಲ್ಲ. ಸರಿ, ಆಗಿದ್ರೆ ನಿಮ್ಮನ್ನೆಲ್ಲ ನಾನು ಕೆಲಸದಿಂದ ತೆಗಿತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಏನೇನೈತೆ ಎಲ್ಲ ಸೆಟ್ಲ್ಮೆಂಟ್ ತಗೊಂಡು ಹೋಗ್ತಾ ಇರ್ಬೋದು. ಯಾರನ್ನೂ
10 ನಿಮಿಷದಲ್ಲಿ ನಿಂತ್ಕೋಬಾರ್ದು. ಪಟ 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 ಅಂತ ಎಲ್ಲನೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ರಿ. ಹಾ ಎಲ್ರು ಹೋಗ್ತಾ ಇರಿ. 10 ರೂಪಾಯಿ ಕೆಲಸ ಮಾಡಕ್ ಬರಲ್ಲ, ಇಷ್ಟ ದಿನ ಮೈಗಳ್ರ ತರ ಕುತ್ಕೊಂಡಿದ್ರಿ ಎಲ್ರು. ಇವಾಗ ನಾನು ಬಂದಲೆ ಪ್ರತಿಯೊಂದು ನೋಡ್ತೀನಿ ಗೊತ್ತೇನು. ನಾನು ಎಲ್ಲ ನೋಡ್ತಾ ಇರೋದೇನಿಯ, ಆ ಕಡೆ ಈ ಕಡೆ ಏನೋದ್ರೂ ಗಮನಿಸ್ತಾ ಇರ್ತೀನಿ. ಒಯ್ತಾ ಇರ್ರಿ ಎಲ್ರು. ಅಜ್ಜಿ ನಡಿ, ಸಾಹೇಬ್ರು ಏನು ಮಾಡಿದ್ರು ಒಳ್ಳೇದಕ್ಕೇನೆ ಮಾಡಿರ್ತಾರೆ. ಹೆಂಗೋ ಒಂದು ವಾರ ರಜಾ ಕೊಟ್ಟರಲ್ಲ, ಮಜಾ ಮಾಡ್ಕೊಂಡು ಬರೋಣ. ಅವ್ರ ಬುದ್ಧಿ ಏನಂತ ನಮಗೆ ಗೊತ್ತಿಲ್ವಾ? ಭಾಳ ಒಳ್ಳೆಯವರು, ಭಾಳ ಒಳ್ಳೆ ಮನ್ಸು ಅವ್ರಿಗಂತನೂ. ಓ ನೋಡಿರಲ್ಲ, ಅದಕ್ಕೆ ಧರ್ಮಸ್ಥಳದ ಕಡೆ ಹೋಗ್ಬಿಟ್ಟು ಬರೋಣ. ಏನೋ ಕೆಲಸದಿಂದ ತೆಗ್ದಿದೀವಿ ಅಂತ ಗುಸ ಗುಸ ಪಿಸ ಪಿಸ ಮಾತಾಡ್ತಾ ಇದ್ದೀರಾ? ಹೇಳಿದ್ರಲ್ಲ 10 ನಿಮಿಷ ನಿಂತ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಯ್ತಾ ಇರ್ರಿ. ಸುಮ್ಕೇನಿಯಾ ಏನಿದ್ರು ಈಚೆ ಕಡೆಗೆ ಹೋಗ್ಬಿಟ್ಟು ಮಾತಾಡಿ, ಇಲ್ಲಿ ಯಾರನ್ನೂ ನಿಂತ್ಕೋಬಾರ್ದಿಲ್ಲಿ. ಏ ಬರ್ರಿ, ಧರ್ಮಸ್ಥಳಕ್ಕೆ ನೀವು ಹೋಗನ್ ಬರ್ರಿ. ಓಡಾಡ್ಕೊಂಡು ಒಳ್ಳೆ ಮಳೆನಂತೆ ಸಂದಾಕಿದಂತೆ ಓಡಾಡ್ಕೊಂಡು ಮಜಾ ಮಾಡ್ಕೊಂಡ್ಬಿಟ್ಟು ಬರೋಣ. ಹೆಂಗೋ ಒಂದು ವಾರ ರಜೆ ಜೊತೆಗೆ ಟ್ರಿಪ್ಗೆ ಹೋಗಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳೋರಲ್ಲ, ಹೋಗ್ಬಿಟ್ಟು ಬರೋದ್ರಾಗ ತೆಪ್ಪೇನೈತೆ. ಈ ಅಮ್ಮ ಹಿಂಗೆ ಆಡ್ತಾವಳಲ್ಲ, ಬುದ್ಧಿ ಕಲಿಸ್ಬೇಕು ಅಂತ ಏನೋ ಹಿಂಗೆ ಮಾಡ್ತಿರೋದು ಅನ್ನಿಸ್ತದೆ ಸಾಹೇಬ್ರು. ಬರ್ರಿ ಬರ್ರಿ, ಆಯ್ತು ಹೋಗನ್ ಬರ್ರಿ. ಸರಿ ಸಾಹೇಬ್ರೆ, ಸರಿ ಚಿಕ್ಕಮ್ಮರೆ, ನಾವು ಇನ್ನು ಹೊರಡ್ತೀವಿ. ಇನ್ನೂ ಏನು ಕಣಿ ಕೇಳ್ತಾ ಇದ್ದೀರಾ? ಹೋಗ್ರಿ ಹೋಗ್ರಿ ಸುಮ್ಮನೆ. ಹಬ್ಬ, ಈಗ ನಿಂಗೆ ಸಮಾಧಾನ ಆಯ್ತು ಅನ್ಸುತ್ತೆ ಅಲ್ವಾ? ಹಾ ಮಾವ, ನಂಗೆ ತುಂಬ ಸಮಾಧಾನ ಆಯಿತು. ಇವರೇನು ಒಳ್ಳೆ ಚೆನ್ನಾಗಿ ಕೆಲಸನೇ ಮಾಡ್ತಿರಲಿಲ್ಲ ಮಾವ. ಮಾವ ಸರಿ, ಮತ್ತೆ ಹೊಸ್ದಾಗಿ ಬೇರೆ ಕೆಲಸದವ್ರನ್ನೆಲ್ಲ ನಾನು ಯಾವಾಗ ಹುಡುಕೋದು, ಯಾವಾಗ ಕರೆಸ್ತೀರ ಮಾವ? ಬೇರೆ ಕೆಲಸದವ್ರನ್ನ ಸೇರಿಸ್ಕೋಬೇಕಲ್ಲ, ಅರ್ಜೆಂಟಾಗಿ ಸಿಗ್ತಾರಾ ಇವಾಗ ಕೆಲಸದವರು? ಇವರು ಇವಾಗೆ ಹೊರಟೋಗ್ಬಿಟ್ರಲ್ಲ, ಇನ್ನು ಯಾರ್ಯಾರೆಲ್ಲನೂ ಅರ್ಜೆಂಟಾಗಿ ಕೆಲಸಕ್ಕೆ ಸಿಗ್ತಾರಾ? ಅಯ್ಯೋ ರಚ್ಚು, ನಿನ್ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಮ್ಮ ಬೆಂಗಳೂರಿಗೆ ಕೆಲ್ಸಕ್ಕೆ ಸಿಗೋದು ಅಂದರೆ ತುಂಬ 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 ಕಷ್ಟ. ಯಾರು ಕೆಲ್ಸಕ್ಕೆ ಅಷ್ಟು ಬೇಗ ಬರಲ್ಲ. ನಾವು ಎಷ್ಟು ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು ಯಾರು ಬರೋಕ್ಕೆ ಒಪ್ಪೋದೇ ಇಲ್ಲ. ಯಾಕಂದರೆ ಪಾಪ ಎಲ್ಲರೂ ಕಮಿಟ್ ಆಗ್ಬಿಟ್ಟಿರ್ತಾರೆ. ಈಗ ನಮ್ಮಂಥವ್ರು ಸಿಗ್ತಾರೆ, ಆದರೆ ಮನೆ ಕೆಲಸದವ್ರು ಸಿಗಲ್ಲ. ಎಲ್ರಿಗೂ ಸ್ವಲ್ಪನಾದ್ರೂ ಅವ್ರಿಗೆ ಅದೇನೋ ಸ್ವಾಭಿಮಾನ ಅನ್ನೋದು ಇರ್ತೈತೆ. ಈಗ ಬೈತ್ ಕಳಿಸ್ತಲ್ಲ, ಇವ್ರೇನು ಮತ್ತೆ ಏನಕ್ಕೆ ಬರ್ತಾರೆ? ಇವರು ಬರಲ್ಲ, ಮತ್ತು ಬೇರೆಯವ್ರು ಸಿಗಬೇಕು ಅಂದರೆ ತುಂಬ ದಿನನೇ ಆಗುತ್ತೆ. ಇದೇನು ಮಾವ ಹೇಳ್ತಾ ಇದ್ದೀರಾ? ತುಂಬ ದಿನ ಆಗುತ್ತಾ? ಹಾ ತುಂಬ ದಿನ ಆಗುತ್ತೆ. 1 ತಿಂಗಳು 2 ತಿಂಗಳು ಬೇಕೇ ಬೇಕಾಗುತ್ತೆ. ನಾವು ಅದಕ್ಕೆ ಅಲ್ವಾ ಇವ್ರನ್ನೆಲ್ಲ ಇಲ್ಲೇ ಇರಿಸ್ಕೊಂಡಿದ್ದು. ಈಗ ನೀನು ತೆಗ್ದಾಕಿದ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ? ನಿಂಗೆ ಇಷ್ಟ ಇಲ್ಲ ಅಲ್ವಾ ಮಾವ? ಈಗ ಮತ್ತೆ ಈ ಮನೆ ಕ್ಲೀನ್ ಮಾಡೋದು, ಅಡುಗೆ ಕೆಲಸ ಮಾಡೋದು ಎಲ್ಲನೂ ಹೆಂಗೋ ನಿಂಗೆಲ್ಲ ಕೆಲಸ ಮಾಡಕ್ಕೆ ಬರುತ್ತಲ್ವಾ? ಅದೂ ನಿಂಗೆ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತೇಳ್ಬಿಟ್ಟು ನೀನು ಬೇರೆ ಅಷ್ಟುದ್ದ ಹೇಳ್ತಾ ಇದ್ದಲ್ವಾ? ಅಷ್ಟೆಲ್ಲ ಹೇಳ್ತಾ ಇದೆಯಾ ಅಂತ ಹೇಳಿದ್ಮೇಲೆ ಪಾಪ ನಿಂಗೆಲ್ಲ ಕೆಲಸ ಬರುತ್ತೆ ಅಲ್ವಾ? ಇನ್ನು ಮನೆ ಕೆಲಸದವ್ರು ಬರೋಕ್ಕೆ ಇನ್ನೊಂದು 2 ತಿಂಗಳು ಬೇಕಾಗ್ಬೋದೇನೋ. ಅದಕ್ಕೆ ಇನ್ನು ಮನೆನಾಗೆ ಮೇಲಿಂದ ಕೆಳಿಕನ ದಿನ ಕಸ ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಮಾಡೋದು. ಹಾಗೇನೆ ಡೈಲಿ ಒಂದು 3 ಥರ ತಿಂಡಿ ಮಾಡಬೇಕಾಗುತ್ತೆ. ನನಗೊಂಥರ, ಅಮ್ಮಂಗೊಂಥರ, ಆಮೇಲೆ ಅಪ್ಪಂಗೊಂಥರ. ಆ 3 ಥರ ತಿಂಡಿ ಮಾಡಿಕೊಂಡು ಹಂಗೋ ಹಿಂಗೋ ನಿಭಾಯಿಸ್ಕೊಂಡು ಹೋಗು, ಸರಿನಾ? ನೀನು ನಿಭಾಯಿಸ್ತೀಯ ಬಿಡು. ಮೊದಲೇ ಎಲ್ಲದಕ್ಕೂ ರೆಡಿಯಾಗಿದೆಯಲ್ಲ. ಈ ಕೆಲಸದವ್ರು ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ನೀನೇ ಮಾಡಬೇಕು. ಅಮ್ಮಂಗೆ ಮೊದಲೇ ಹುಷಾರಿಲ್ಲ, ಅಮ್ಮ ಮಾಡಲ್ಲ. ನಾನಂತೂ ಬಗ್ಗದೆಲ್ಲ ಸೀನಿಲ್ಲ. ಅದಕ್ಕೆ ಕೆಲಸದವ್ರು ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಪಾಪ ನಿನ್ನ ಕೈಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೇ ಡೈಲಿ ಪಟ 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 ಅಂತ ಹೇಳ್ಬಿಟ್ಟು ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಪಟ ಪಟ ಅಂತ ಕೊಟ್ಬಿಟ್ರೆ ನಾವು ಪಟ ಪಟ ಅಂತ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ನೋಡು, ನನಗೀಗ ಮಧ್ಯಾಹ್ನ ಊಟ ನನಗೆ 2 ಚಪಾತಿ, ಪಲ್ಯ, ರಸಮ್ಮು, ಹಾಗೆಯೇ ಸ್ವಲ್ಪ ಮೊಸರು, 1 ಮಜ್ಜಿಗೆ, ಹಾಗೆಯೇ ನನಗೆ ಒಂದು ಆಪಲ್ ಜ್ಯೂಸು ರೆಡಿ ಮಾಡಿಬಿಟ್ಟು ರೂಮಿಗೆ ತಗೋಬಾ, ಸರಿನಾ? ಮಾವ ಅರ್ಜೆಂಟ್ 1:30ಗೆ ನನಗೆ ಊಟ ಬೇಕು. ಇಲ್ಲಾಂದರೆ ನನ್ನ ಕೋಪ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ? 1:30ಗೆ ಊಟ ನನ್ನ ರೂಮಾಗಿರಬೇಕು, ಅಷ್ಟೇ. ಅಯ್ಯೋ ಶಿವನೇ, ಥೂ, ಏನೋ ದುರಂಕಾರ ದೌಲತ್ತು ತೋರ್ಸಕ್ಕೆ ಹೋಗ್ಬಿಟ್ಟು ಎಂಥ ಕೆಲಸ ಆಯಿತು. ಈಗ ರಸಮ್ಮು, ಪಲ್ಯ, ಚಪಾತಿ, ಮಜ್ಜಿಗೆ, ಜ್ಯೂಸು. ಅಯ್ಯೋ, ಅತ್ತೆ ಬೇರೆ ಏನು ಹೇಳ್ತಾರೋ, ಮಾವ ಬೇರೆ ಇನ್ನೇನು ಹೇಳ್ತಾರೋ. ಅಷ್ಟು ನಾನು ಒಬ್ಳ ಇವಾಗ ಹೆಂಗಪ್ಪ ಮಾಡಲಿ? ಲೇ ರಚ್ಚು, ಮರ್ಯಾದೆಗಿರೋದು ಬಿಟ್ಬಿಟ್ಟು ಇದು ಯಾಕೆ ಬೇಕಿತ್ತು ನಿನಗೆ? ಥೂ, ಹೆಂಗೋ ಮನೆ ಕೆಲಸದೆಲ್ಲ ಮಾಡಾಕೋರು, ಮುಚ್ಕೊಂಡು ಮನೆ ಕೆಲಸನ ಮಾಡ್ಕೊಂಡಿರ್ಬೇಕಿತ್ತಾನೆ. ಅವ್ರು ಹೆಂಗೋ ಮಾಡೋರು ತಿನ್ಕೊಂಡು ಮಾಡ್ಕೊಂಡಿರ್ಬೇಕಿತ್ತಾನೆ. ನಾನು ಏನೋ ದೌಲತ್ ಮಾಡೋಕ್ಕೋಗಿ ಎಂಥ ಗತಿ ತಂದ್ಕೊಬಿಟ್ಟಲ್ಲೇ. ಥೂ ಥೂ, ಈಗ ಏನು ಮಾಡಲಿ? ಮಾವನ್ ತಗೋಗ್ಬಿಟ್ಟು ಮಾವ ಏನು ಮಾಡ್ತಾರೆ? ಏನಾದರೂ ನಾನೇ ಮಾಡಬೇಕು ಅಡುಗೆ. ಅಯ್ಯೋ, ಈಗ ಅಡುಗೆ 1:30 ಅಷ್ಟೊತ್ತಿಗೆ ಮಾಡಲಿಲ್ಲ ಅಂದರೆ ನನಗೆ ಆಚಾರ ಬಿಡಿಸ್ಬಿಡ್ತಾರೆ.